ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಕುರು ಸಭಂಗಣ ಶಿಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗ ಮಾಡಿದ ಕುರು ಶ್ರೇಷ್ಠ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಈ ಕುರು ಸಭಂಗಣದಲ್ಲಿ ಕೇಸರಿಯಂತೆ ಕಂಗಳಿಸುತ್ತಿರುವ ಧನುರ್ವಿದ್ಯ ಪಾರಂಗತರಾದ ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಇತುಪ್ತಿಯ ಮಮತೆಯ ಮಂದಿರ ನನ್ನ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಕುರು ಸಾಮ್ರಾಟ ಚಕ್ರವರ್ತಿ ನನ್ನ ಪೂಜ್ಯ ತಂದೆಯವರಿಗೂ ನಮೋ ನಮಃ. ಧಮನಿಗಳಲ್ಲಿ ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಅಣ್ಣ, ಗದಯುದ್ಧ ಪ್ರವೀಣ ನನ್ನ ಮಿತ್ರ ಸಿಂಧುರಾಜ, ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಸುಯೋಧನನ ಕಣ್ಮಣಿ, ಯಾವಾಗಲೂ ನನ್ನ ಶ್ರೇಯೋಭಿಲಾಷೆನ ಆಲಿಸುವ ನನ್ನ ಪ್ರಿಯ ಮಿತ್ರ ಅಂಗಾದೀಪ ಕರ್ಣ. ಪ್ರಜ್ವಲಿಸಿ ಉರಿಯುತ್ತಿರುವ ಈ ನನ್ನ ಕೋಪಾಗ್ನಿ ಜ್ವಾಲೆಗೆ ಸಕಾಲದಲ್ಲಿ ಆಜ್ಯವನ್ನೆರೆದು ಈ ಕುರುರತ್ನ ಸಿಂಹಾಸನವನ್ನು ಪೋಷಿಸಿಕೊಂಡು ಬರುತ್ತಿರುವ ನನ್ನ ಸೋದರ ಮಾವ ಶಕುನಿ ಶಕುನಿ ಇಂತಹ ವೀರ ರತ್ನಗಳು ಈ ಕುರುರಾಜ ಲಕ್ಷ್ಮಿ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ ಬಲರೆ ಮೆರೆಯುವ ಸುದ್ದಿ, ಬಲರೆ ಮೆರೆಯುವ ಸುಖದಿ ಬಲ ಬಳಿರೆ ಬಲು ಬಲರೆ ಮೆರೆಯುವ ಸುಖದಿ ದರೆಯೋ ಬಲರೆ ಮೆರೆಯುವ ಸುಖದಿ. ಸಹೋದರ ಅಣ್ಣ, ವೀರ ವೀರರೊಳು ಘನ ಗುಣ ನೆನೆಸಿ ವೀರ ವೀರರೊಳು ಘನ ಗುಣ ನೆನೆಸಿ ಸಾರ ಚರಿತ ರಾಜದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ವಿರುದ್ಧವು ಹರುಷದಿ ಧರೆಯಲ್ಲಿ ಬಾಳ್ವೆ. ಸಹೋದರ ಅಣ್ಣ, ವಿರುದ್ಧವು ಹರುಷದಿ ಧರೆಯಲ್ಲಿ ಬಾಳ್ವೆ. ಬಲರೆ ಮೆರೆಯುವ ಸುಖದಿ ಬಲ ಬಲಿರೆ ಬಲು ಸಾಹಸದಿಂದಲೇ ಬಲರೆ ಮೆರೆಯುವ ಸುಖದಿ ಬಲರೆ ಮೆರೆಯುವ ಸುಖದಿ. ಕರ್ಣ, ಮಹಾರಥಿ ಕಾರಣ ಮಹಾರಥಿ ಕಾರಣ ಶಕುನಿ ದುಶ್ಯಾಸನ ಬೆಂಬಲ ನನಗಿದೆ. ಶಕುನಿ ದುಶ್ಯಾಸನ ಬೆಂಬಲ ನನಗಿದೆ.
ತಾತ ವಿರೋಧನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ ಆ ಪಾಂಡವರು ಸಕಲ ಐಶ್ವರ್ಯ ಸಂಪತ್ತೆಲ್ಲವನ್ನು ಕಳೆದುಕೊಂಡು ಅರಣ್ಯದಲ್ಲಿ ಗೆಡ್ಡೆ ಗೆಣಸು ಎಲ್ಲವನ್ನು ತಿಂದುಕೊಂಡು ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅವರು ನನ್ನ ಬಳಿ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು? ವಿರೋಧನ ಹರೇ ಪ್ರೇಮೇಗೆ ಹರೇ ಪ್ರೇಮೇಗೆ ಹರೇ ಪ್ರೇಮೇಗೆ ಸರಳನು ತೋತೆ ತೋತ ಹೊರಬಂದವರ ಸರಳನು ತೋತೆ ತೋತ ಹೊರಬಂದವರ ಕೊನೆಯಲೇ ಕೊನೆಯಲೇ ಹರೇ ಪ್ರೇಮೇಗೆ ವಿರೋಧನ ಹಾಗೆ ರಾಜ್ಯವನ್ನು ಪಡೆದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ ಯುದ್ಧ? ಯಾರೆನಗೆ ಸರಿ ಸಮಾರೋದರ ತಾತ ಯಾರೆನಗೆ ಸರಿ ಸಮಾರೋದರ ಇಂದ್ರನ ಚಂದವ ಸೂರಗೊಂಡವಗೆ ತಾತ ವಿರೋಧನ ನರಹದ ಮರೆನ್ನುತ್ತ ಸೂರರೆನ್ನುತ್ತ ನರಹದ ಮರೆನ್ನುತ್ತ ಸೂರ ಎನ್ನುತ್ತ ಎಣ್ಣೆ ಗೈಯುತ್ತ ಮೆರೆಯುತ್ತಲೇ ಎಣ್ಣೆ ಗೈಯುತ್ತ ಮೆರೆಯುತ್ತಲೇ ಇಂದ್ರನ ಚಂದವ ನಂದವ ಅದ ಇಂದ್ರನ ಚಂದವ ನಂದವ ಬಗೆ ಈ ಧೀರ ರಾಜೇಂದ್ರನಿಗೆ ಯಾರೆನಗೆ ಸರಿ ಸಮಾರೋದರ ಇಂದ್ರನ ಚಂದವ ಸೂರ್ಯಗೊಂಡವಗೆ. ಏನು ತಾದ ಯುದ್ಧ? ನನ್ನ ಬಳಿ 11 ಲಕ್ಷ ವೇಣಿ ಸೈನ್ಯ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಆ ನಿನ್ನ ಪಾಂಡವರು ಏನಾಗುವರು ಗೊತ್ತೇ? ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗುವರು. ತಿಳಿಯಿತೆ ಸಹೋದರ ದುಶ್ಯಾಸನ ಅಣ್ಣ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ತಿಳಿಸು. ದುರಾತ್ಮರಾದ ದ್ರೋಹಿಗಳ ಮತವ ಮುರಿಯುವ ನೀಕ್ಷಣ, ಮತವ ಮುರಿಯುವ ನೀಕ್ಷಣ, ಮತವ ಮುರಿಯುವ ನೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮತವ ಮುರಿಯುವ ನೀಕ್ಷಣ, ಮತವ ಮುರಿಯುವ ನೀಕ್ಷಣ, ಮತವ ಮುರಿಯುವ ನೀಕ್ಷಣ. ಪುಂಡರನ್ನ
ಪುಂಡರನ್ನ ಭೇದಿಸಿ ಛಲದಿನ ಜಯಿಸಿ ಪುಂಡರನ್ನ ಭೇದಿಸಿ ಛಲದಿನ ಜಯಿಸಿ ಭುಜದಿ ಮೆರವ ಅಧಮರನ್ನ ಶಿರವ ತರುವುದು ತರುವನ ಶಿರವ ತರುವುದು ತರು ಭುಜದಿ ಮೆರವ ಅಧಮರನ್ನ ಶಿರವನ ತರುವನ ಶಿರವ ಕಡೆದು ತರುವನ ಶಿರವ ಕಡೆದು ತರುವನ ದುರಾತ್ಮರಾದ ದ್ರೋಹಿಗಳ ಮದವ ಮುರಿವ ನೀಕ್ಷಣ ಮದವ ಮುರಿವ ನೀಕ್ಷಣ ಮದವ ಮುರಿವ ನೀಕ್ಷಣ ಅಣ್ಣ ಅಂಗರಾಜ್ಯಾಧಿಪತಿಯಾದ ಈ ನಮ್ಮ ಕರ್ಣನಿಲ್ಲವೇ? ಹೌದು. ಪೂಜ್ಯರಾದ ಭೀಷ್ಮ ದ್ರೋಣರಿರುವಲ್ಲಿ ಆ ವಿಚಾರವು ನಮಗೆ ತಕ್ಕೆ. ಜಯ ತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಜಯ ತು ಜಯ ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ಪಂಡರಿನಾಥ ಪಾದ ಸೇವೆ ಪುಣ್ಯವನಿಗೆ ಪಾದ ಸೇವೆ ಪುಣ್ಯವನಿಗೆ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಜಯ ತು ಜಯ ವಿಠಲ ವಿಠಲ ಕನಸು ಮನಸ್ಸಿನ ಜೀವವು ನೀನೆ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮನ ಭಾವವು ನೀನೆ ಅಂತರಾತ್ಮದ ಭಾವವು ನೀನೆ ಅನ್ಯವು ನೀನಯ್ಯ ಎಲ್ಲವಾಗೋರಯ್ಯ ಅನ್ಯವು ನೀನಯ್ಯ ಎಲ್ಲವಾಗೋರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಜಯ ತು ಜಯ ವಿಠಲ ವಿಠಲ ದುರ್ಯೋಧನ, ಪಾಂಡವರಿಗೂ ನಿಮಗೂ ರಾಯಭಾರಿಯಾಗಿ ಬರಲು ನನ್ನೊಡನೆ ಹೇಳಿ ಕಳಿಸಿರುವರು. ಪುರುಷೋತ್ತಮರು ಪುರುಷೋತ್ತಮರು ಬರುತ್ತಿರುವೆ, ಬರಲಿ, ಬಹಳ ಸಂತೋಷ. ಏನು ಪುರುಷೋತ್ತಮರು ಬರುತ್ತಿರುವರೆ? ಪುರುಷೋತ್ತಮರು ಆವ ಪುರುಷೋತ್ತಮ ಆರಿಗೆ ಪುರುಷೋತ್ತಮ ಪುರುಷರಿಗೆ ಶ್ರೇಷ್ಠನಾದ ಪುರುಷೋತ್ತಮ ನಾನಿಲ್ಲಿರುವಾಗ ಆ ದನ ಕಾಯುವ ಗೊಲ್ಲ ಪುರುಷೋತ್ತಮನು ನೇರವಾಗಿ ನನ್ನರ ಮನೆಗೆ ಬರಬಹುದಿತ್ತು. ಆದರೆ ಅವನ ಹುಟ್ಟುಗಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮುರುಕುಲು ಜೋಪಡಿಯನ್ನು ಆಶ್ರಯಿಸಿದ್ದಾನೆ. ಅವನಾವ ಪುರುಷೋತ್ತಮ ಆರಿಗೆ ಪುರುಷೋತ್ತಮ. ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ ಕೇಳಲು ನಿನ್ನಲ್ಲಿ ಯಾಚನೆ ಮಾಡುವುದಕ್ಕಾಗಿ ಅಲ್ಲ. ಏನು ಹೇಳಿದೆ ವಿದುರ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನ ಬಳಿ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನಿರು. ಈಗ ಸಭೆಯವರೆಲ್ಲರೂ ಕೇಳಿರಿ.
ದೂತನಾಗಿ ಬರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಈ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಅಣ್ಣ ಎಲ್ಲಿ ನನ್ನ ಸೈನ್ಯಾಧಿಕಾರಿ ಪಟ್ಟಿ ತೆಗೆದುಕೊಂಡು ಬಾ. ತೆಗೆದುಕೋ ಅಣ್ಣ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಿರುವುದು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಿರುತ್ತೇನೆ. ಶ್ರೀಕೃಷ್ಣ ನಮಸ್ಕರಿಸುವು. ಎಲ್ಲರಿಗೂ ಮಂಗಳವಾಗಲಿ. ಓಹೋ, ಈ ದುರ್ಯೋಧನನು ಎಷ್ಟು ಅಹಂಕಾರದಿಂದ ಗೆಲ್ಲಿಸಿದರು. ಈ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದ್ರು ಸಹ ಈತನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ನಮಸ್ಕರಿಸುವಂತೆ ಮಾಡುವ. ಜಾಗೃತಳಾಗು ಏ ನನ್ನ ಯೋಗ ಮಾಯೆ. ಹೇಳು, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬಂದಿರುವನಲ್ಲ. ಕೃಷ್ಣ, ಬಾವಾ, ಅಟ್ಟಹಾಸದೆ ಬರುವ ದಿಟ್ಟ ಶತ್ರುಗಳನ್ನ ಎದೆಮೆಟ್ಟಿ ಸಿಗಿಯುವ ರಣದುರಂದರ ಚಕ್ರವರ್ತಿಯಾದ ನಾನು ನಿನ್ನ ಪಾದಕ್ಕೆ ಬೀಳುವುದೇ? ನಿನ್ನ ಪಾದಕ್ಕೆ ಬಿದ್ದೆ ಎಂದು ಎನ್ನಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂಬ ಪರೀಕ್ಷೆ ನಟನೆ ಮಾತ್ರ. ಕೃಷ್ಣ, ಪಾಂಡವ ರಾಯಭಾರಿಗೆ ಸ್ವಾಗತ, ಸುಸ್ವಾಗತ. ಕೃಷ್ಣ, ನಿನಗೊಂದು ಪೀಠವು ಸಿದ್ಧವಿರುವುದು. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಈಗ ನೋಡು ನಮ್ಮ ರಾಜ ನರ್ತಕಿಯರ ವೈಭವವನ್ನು. ಆದರೆ ಆ ವೈಭವವನ್ನು ನೋಡಿ ಮೈ ಮರೆಯಬೇಡ. ಎಚ್ಚರ. ಯಾರಲ್ಲಿ ನಮ್ಮ ನರ್ತಕಿಯರನ್ನು ಬರಮಾಡಿ. ರಾಜೇಶ್ವರ ಕರುಣಾಳು ಕುರುಬೇತ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಧುಟೇಶ್ವರ ತೀರ ಕುರುವಂಶ ಕುಲ ತಿಲಕ ಮಧುಟೇಶ್ವರ ತೀರ ಕರುಣಾಳ ಕುರುಬೇತ ರಾಜೇಶ್ವರ
ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ತ್ರಿಭುಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಕುರುಬೇಶ್ವರ ಸೋದರ ಮಾವನ ವಿದಧೀತ್ಯ ದೂರ ಸೋದರ ಮಾವನ ವಿದಧೀತ್ಯ ದೂರ ಗಾಂಧಾರಿದ ದಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಡ ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವ ಜಗದ ಜನರ ಮರುಳುಗೊಳಿತ ಕೃಷ್ಣ 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 ಸದ್ದು ಹೇಳು ಮತ್ತೊಮ್ಮೆ ಹೇಳು ಕ್ಷಮಿಸಿ ಮಹಾಪ್ರಭು ತಗದು ಮಿದಾಗ ಜೂನ ತಗದು ಮಿದಾಗ ಜೂನ ತಗದು ಮಿದಾಗ ಜೂನ ಅಂತ ಅಂತ ತಗದು ಜೂನ ತಗದು ಮಿದಾಗ ಜೂನ ತಗದು ಮಿದಾಗ ಜೂನ ತಗದು ಮಿದಾಗ ಜೂನ ತಗದು ಮಿದಾಗ ಜೂನ ಮಿದಾಗ ಜೂನ ಅಂತ ಅಂತ ಮಿದಾಗ ಜೂನ ತತ ಕದಾಗ ಜೂನ ಅಂತ ಅಂತ ಮಿದಾಗ ಜೂನ
ಹಸ್ತಿನಾಪುರದೊಡೆಯ ಗದದಾರಿ ಭೀಮನಿಗಿವನು ಕೊಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರು ಬರಲಿ ಇವನಿಗೆ ಸರಿಸಾಟಿ ಯಾರು ಬರಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಮಕುಟೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಕರುನಾಡ ಕುರುಭೂಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಯಾರಲ್ಲಿ ನಮ್ಮ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ, ಹೇಗಿತ್ತು ನನ್ನ ವೈಭವ? ಹೇಗಿತ್ತು ನನ್ನ ವೈಭವ? ಆಗಿತ್ತು. ಈಗ ನೀನು ಬಂದ ಕಾರ್ಯವನ್ನು ಈ ಸಭೆಯಲ್ಲಿ ತಿಳಿಸುವಂತನಾಗು ಕೃಷ್ಣ. ದುರ್ಯೋಧನ, ಈ ಭೀಷ್ಮ ದ್ರೋಣಾದಿ ಗುರುರಾಜರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ಒಂದು ವಿಚಾರವನ್ನು ತಿಳಿಸಲು ಬಂದಿರುವನು. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೇನಾದರೂ ಇದ್ರೆ ತಿಳಿಸಬಹುದು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಈಗ ಎಲ್ಲರೂ ಕೇಳಿರಿ.
ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವರ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಟ್ಟಿರುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಶಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡಿವಿರೋ ಇಲ್ಲವೋ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇವೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿಯಿರಿ ಎಂದು. ಸಭಾಸದರೇ, ಈ ಪಾಂಡವರ ವಿನಯ ವಚನವನ್ನು ಕೇಳಿದ್ದೀರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಸಾಕ್ಷಾತ್ ಗೃಹದಾನ, ಕಪಟ ದೌತ್ಯ ಎಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ಅವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಧೃತರಾಷ್ಟ್ರ ರಾಜೇಂದ್ರ, ವಾಸುದೇವ, ಇದುವರೆವಿಗೂ ನಿನ್ನ ಪುತ್ರರನ್ನು ಶ್ರೇಷ್ಠಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ರಾಜೇಂದ್ರ, ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡು ರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆದುದರಿಂದ ಆ ಮಕ್ಕಳಿಗೂ ಆಸರೆ ಕೊಡಬೇಕೆಂದು ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದು ನನ್ನ ಅಭಿಮತ. ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ ಸೋದರ ಮಾವನ ಕುರುಬೇಶ್ವರ ಸೋದರ ಮಾವನ ವಿಧದೀತ್ಯ
ಮಲ್ಲ ಭಲೆ, ಭಲೆ. ಈ ಜಗ ಮಲ್ಲ ಎಲ್ಲವ ಬಲ್ಲವ 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 ಈ ಜಗ ಮಲ್ಲ ಕರುನಾಡ ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುನಾಡ ಕುರುಭೂಪರಾಜೇಶ್ವರ ಭಲೆ, ಭಲೆ. ಸಹೋದರ ವಿದ್ಯಾವನ. ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಮಲಿವ ಜಗದ ಜನರ ಮರುಳುಗೊಳಿತ ಕೃಷ್ಣ 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 ಸದ್ದು ಹೇಳು, ಮತ್ತೊಮ್ಮೆ ಹೇಳು. ಕ್ಷಮಿಸಿ ಮಹಾಪ್ರಭು. ತಗದು ಮಿನ್ನಕ ಜೂನ ತಗದು ಮಿನ್ನಕ ಜೂನ ತಗದು ಮಿನ್ನಕ ಜೂನ ಅಂತ ಅಂತ ತಗದು ಮಿನ್ನಕ ಜೂನ ತಗದು ಮಿನ್ನಕ ಜೂನ ತಗದು ಮಿನ್ನಕ ಜೂನ ತಂದ್ರದ ತಗದು ಮಿನ್ನಕ ಜೂನ ತಗದು ಮಿನ್ನಕ ಜೂನ ಮಿನ್ನಕ ಜೂನ ಅಂತ ಅಂತ ಮಿನ್ನಕ ಜೂನ ತತಾ ಕದಕ ಜೂನ ಅಂತ ಅಂತ ತಗದು ಮಿನ್ನಕ ಜೂನ ತಗದು ಮಿನ್ನಕ ಜೂನ
ಸರಿಸಾಟಿಯಾರು ಕುರುವಂಶ ಕುಲ ತಿಲಕ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ನಮ್ಮ ನರ್ತಕರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ, ಹೇಗಿತ್ತು ನನ್ನ ವೈಭವ? ಹೇಗಿತ್ತು ನನ್ನ ವೈಭವ? ಈಗ ನೀನು ಬಂದ ಕಾರ್ಯವನ್ನು ಈ ಸಭೆಯಲ್ಲಿ ತಿಳಿಸುವಂತನಾಗು ಕೃಷ್ಣ. ದುರ್ಯೋಧನ, ಈ ಭೀಷ್ಮ ದ್ರೋಣಾದಿ ಗುರುರಾಜರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೆ ಒಂದು ವಿಚಾರವನ್ನು ತಿಳಿಸಲು ಬಂದಿರುವನು. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೇನಾದರೂ ಇದ್ರೆ ತಿಳಿಸಬಹುದು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಈಗ ಎಲ್ಲರೂ ಕೇಳಿರಿ. ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವರ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ
ನಾನು ನಿಮ್ಮ ಮುಂದಿಟ್ಟಿರುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಶಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು, ಇಲ್ಲವೋ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸಿದರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇವೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿಯಿರಿ ಎಂದು. ಸಭಾಸದರೇ, ಈ ಪಾಂಡವರ ವಿನಯ ವಚನವನ್ನು ಕೇಳಿದ್ದೀರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಸಾಕ್ಷಾತ್ ಗೃಹದಾನ, ಕಪಟ ದೌತ್ಯ ಎಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ಅವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಧೃತರಾಷ್ಟ್ರ ರಾಜೇಂದ್ರ ವಾಸುದೇವ, ಇದುವರೆವಿಗೂ ನಿನ್ನ ಪುತ್ರರನ್ನು ಶೇಷಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ರಾಜೇಂದ್ರ, ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡು ರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆದುದರಿಂದ ಆ ಮಕ್ಕಳಿಗೂ ಆಸರೆ ಕೊಡಬೇಕೆಂದು ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದು ನನ್ನ ಅಭಿಮತ. ಬೇಡ ಕೌರವ ಯೋಧ ಬೇಡ ಕೌರವ ಯೋಧ ಸಕಲವೋ ಹಾಗೆ ಸಮರಗಳು ಪಾಂಡವರೋ ಪಾಂಡವರೋ ದೇವ ಸೋದರರಲ್ಲವೇ? ಪಾಂಡವರೋ ದೇವ ಸೋದರರಲ್ಲವೇ? ಸಮರದೊಳ್ಳೆಲ್ಲವೋ ಓಕೆ ತಾವೇ ಬೇಡ ಕೌರವ ಯೋಧ ಸಕಲವ ಆನೆ ಸಮರದಳು ಸೋದರ ಭಾರತೆ ಜನ ಭಾರತೆ ದಾಕ್ಷಣ ಹಿತಾನೊಡೆ ದಂದಿಗೆ ಸಮ್ಮತಿಸೆ ಸೌಖ್ಯ ದೇವಾಲಯೇ ದಂದಿಗೆ ಸಮ್ಮತಿಸೆ ಸೌಖ್ಯ ದೇವಾಲಯೇ
ಸಲವೋ ಹಾಗೆ ಸಮರದಳು. ಧೃತರಾಷ್ಟ್ರ ಪುತ್ರರೇ, ಶಬಾಸಾದರೆ ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುತ್ತೀರೆಂದು ನಾನು ನಂಬಿರುತ್ತೇನೆ. ಇದೇ ನನ್ನ ಅಭಿಮತ. ತಾತ, ದುರ್ಯೋಧನ, ಏತಕ್ಕೆ ಆಲೋಚನ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಏತಕ್ಕೆ ಆಲೋಚನ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ದುರ್ಯೋಧನ, ಕಲ್ಲದು ವೈರವ ಕಾದಿಲ್ಲದಿರು ಜಲ, ಕಲ್ಲದು ವೈರವ ಕಾದಿಲ್ಲದಿರು ಜಲ, ಕಲ್ಲದು ವೈರವ ಕಾದಿಲ್ಲದಿರು ಜಲ. ತಿರವಲ್ಲ ವೈಭವ ತಿರವಲ್ಲ ಈ ರಾಜ, ಏತಕ್ಕೆ ಆಲೋಚನ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ದುರುಳರ ಬೋಧಗೆ ಕಿವಿ ಕೊಡದಿರೋ ಜೋಕೆ, ದುರುಳರ ಬೋಧಗೆ ಕಿವಿ ಕೊಡದಿರೋ ಜೋಕೆ, ದುರುಳರ ಬೋಧಗೆ ಕಿವಿ ಕೊಡದಿರೋ ಜೋಕೆ. ಜಗವನ್ನು ಪಾಲಿತು ಧರ್ಮವ ಮಲಗಿತು, ಏತಕ್ಕೆ ಆಲೋಚನ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವ, ಪಿತಾಮಹ ಭೀಷ್ಮರ ಉಪದೇಶವೋ ನಮ್ಮ ಆದೇಶವೋ ಒಂದೇ ಆಗಿರೋದು. ಆದುದರಿಂದ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡೋದ್ರಿಂದ ಧರ್ಮವನ್ನು ಪಾಲಿಸದಂತಾಗುವುದು ಹಾಗೂ ನಿಮಗೂ ಕೀರ್ತಿ ಬರುವುದು. ಇದು ನನ್ನ ಅಭಿಮತ. ಸುಯೋಧನ,
ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು, ಪಿತಾಮಹ ಭೀಷ್ಮನ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಈ ನಿನ್ನ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು ಕುಮಾರ, ಸಂತೋಷವನ್ನುಂಟು ಮಾಡು. ಒಂದು ಬಾಂಧವರ ರಕ್ತಪಾತದಿಂದ ಈ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು, ದುರ್ಬೋಧನೆಗೆ ಕಿವಿಗೂಡಬೇಡ. ಉತ್ಸಾಹ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು ಕುಮಾರ, ಸುಖದಿಂದ ಬಾಳು. ಯಾರದು? ಚಿಕ್ಕಪ್ಪ, ಚಿಕ್ಕಪ್ಪ ವಿದುರ ಮಹಾಶಯ. ನಡೆಯಲಿ, ನಡೆಯಲಿ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಬಡಿಸಬಾರದು, ಅದು ನನ್ನ ಕರ್ತವ್ಯ. ದುರ್ಯೋಧನ, ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನಲ್ಲಿ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೂ ಕೊಡು, ಇದು ನನ್ನ ಅಭಿಪ್ರಾಯ. ವಿದುರ, ಕಡಲ ನೀರು ಮುನ್ನಡೆಯಲು ಪ್ರಯತ್ನಿಸಿದರೆ ಅದರ ಫಲವೇನು ಗೊತ್ತೇ? ನಿನಗಾಗಲಿ, ಆ ಕೃಷ್ಣನಿಗಾಗಲಿ, ಗುರುಗಳಿಗಾಗಲಿ, ತಾತನಿಗಾಗಲಿ, ನಮ್ಮ ತಂದೆಯವರಿಗಾಗಲಿ ನನ್ನೊಬ್ಬನಲ್ಲಿ ದ್ವೇಷ ಕಂಡು ಬರುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ನಿಮ್ಮಂತ ಕುಂತಿ ಪಕ್ಷಪಾತಿಗಳಿಂದ ಇದನ್ನು ನಿರೀಕ್ಷಿಸಬಹುದಲ್ಲವೇ? ಸಹೋದರ ದುಶ್ಯಾಸನ, ಅಣ್ಣ, ಈ ವಿದುರನು ಹಿರಿಯವನೆಂದು ಸ್ಥಾನದಿಂದ ಸುಮ್ಮನೆ ಕುಳಿತಿದ್ದೆ. ಮಿತಿ ಮೀರಿ ಹರಡುತ್ತಿರುವ ಈ ವಿದುರನ್ನು ಕೂಡಲೇ ನನ್ನ ಸಭೆಯಿಂದ ಹೊರ ಹಾಕು. ಎಲ್ಲವೋ ವಿದುರ, ಬಂಡ ವಿದುರನೇ ಇಂದು ನುಡಿಗಳ, ಬಂಡ ವಿದುರನೇ ಇಂದು ನುಡಿಗಳ ಮುಂದುವರಿಸಿದ ಸಭೆಯೊಳಗೆ, ಮುಂದುವರಿಸಿದ ಸಭೆಯೊಳಗೆ ಸಲ್ಲದ ಮಾತುಗಳಾಡುವ ನೀನು, ಸಲ್ಲದ ಮಾತುಗಳಾಡುವ ನೀನು. ಎಲ್ಲವೋ ವಿದುರ, ಬಂಡ ಪಾಂಡವರ ಹೊಗಳುವ ನೀನು, ಬಂಡ ಪಾಂಡವರ ಹೊಗಳುವ ನೀನು. ಖಂಡಿತ ಸಲ್ಲದು ಈ ಸಭೆಯು, ಖಂಡಿತ ಸಲ್ಲದು ಈ ಸಭೆಯು. ಎಲ್ಲವೋ ವಿದುರ, ಅಗ್ರಜನ ಆಜ್ಞೆಯಂತೆ ಈ ಸಭೆಯಿಂದ ಆಚೆಗೆ ಹೊರಡು, ಇಲ್ಲದಿದ್ದರೆ ಜೋಕೆ. ಸಹೋದರ, ಸಮಾಧಾನಿತ್ತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಓಡಿಸುವಷ್ಟು ಸಾಮರ್ಥ್ಯವಾಯಿತೆ? ಹೇಳುವೆನು ಕೇಳು. ಅಪಮಾನವೆಂಶಪಿಸಿದ ದ್ರೌಪದಿಯ ಶಪಥವಂ ಕೈಗೊಂಡ ಸಹೋದರ, ತಡೆಗಟ್ಟಲಿ ದನುವ, ತಡೆಗಟ್ಟಲಿ ದನುವ, ಮುರಿದು ಬಿಸಾಡುವೆನೈ. ದುರ್ಯೋಧನ, ಹಿಂದೆ ಭೀಮನು ನಿನ್ನ ತೊಡೆಯನ್ನು ಮುರಿಯುವುದಾಗಿ ಶಪಥ ಮಾಡಿದ್ದನು ಎಂದು ರಕ್ಷಿಸಿಕೊಂಡಿದ್ದ ಈ ಧನುವನ್ನು ಈಗಲೇ ಮುರಿದು ಬಿಸಾಡು. ಪ್ರಮೋದವಾಯಿತು, ಪ್ರಮೋದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರರು ಅಭಾಷ್ಯ ಕೀಡು ಮಾಡಿ ಈ ಸರ್ವತಮಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ ಮಿತ್ರ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆರಗಾದೆಯಾ? ಈ ವಿದುರನೆಂದಾದರೂ ಬಿಲ್ಲ ಹಿಡಿದು ಯುದ್ಧ ಮಾಡಿರುವುದುಂಟೆ ಕರ್ಣ? ಕೃಷ್ಣ, ಮಹಾನುಭಾವನಾದ ನೀನು ಬಂದ ದೂತತ್ವವನ್ನು ಶ್ಲಾಘನೀಯವಾಗಿ ಮುಗಿಸಿಬಿಟ್ಟೆ. ಹೇಳುವನು ಕೇಳು ಕೃಷ್ಣ. ಭೂಮಂಡಲವೇ ಅಬ್ಬರಿಸಲಿ, ಶತ ದಿಕ್ಕುಗಳ ಆರ್ಭಟಿಸಲಿ, ನವ ಪ್ರಳಯ ಹತನಾಗುವ ಕಾರ್ಗಿಚ್ಚ ಎದುರಾಗಲಿ, ಇಡೀ ಭರತ ಖಂಡವೇ ಸಿಡಿದುಂಬಲಿ.
ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ ಕೃಷ್ಣ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಯಾವ ಸ್ವಾಭಿಮಾನದ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾರ್ವಜನಿಕ ವಾಕ್ಪಟತ್ವ ಏನು ಹೇಳಿದೆ ಕೃಷ್ಣ? ಭರತ ಕಂಡವ ಜಯಿಸಿ ಕೃಷ್ಣ, ಭರತ ಕಂಡವ ಜಯಿಸಿ ಸಾಹಸದಿಂದ ಸಾಧಿಸುವ ಈ ಕೌರವೇಶ್ವರನಿಗೆ ಅದಾರು ಸಾಧಿ ಕೃಷ್ಣ. ಬಂಡ ಭೀಮನ ಗುಂಡಿಗೆ ಸೀಳುವ, ಬಂಡ ಭೀಮನ ಗುಂಡಿಗೆ ಸೀಳುವ ನನ್ನನು ಜಯಿಗೆ ಅದಾರು ಸಾಧಿ ಕೃಷ್ಣ. ಕುಮಾರಸ್ವಾಮಿಯ ಮೆಚ್ಚಿಸಿ, ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲಧನವ ಪಡೆದ ಈ ಮಿತ್ರ ಕರ್ಣನಿಗೆ ಅದಾರು ಸಾಟಿ ಕೃಷ್ಣ. ಅಸಮ ಬಲಶಾಲಿಗಳು, ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಸದೀನರವ ಮಂದಮರ್ಧನರೋ ಕೃಷ್ಣ, ಕೃಷ್ಣ. ಏನು ಹೇಳಿದೆ ಕೃಷ್ಣ? ಈ ದುರ್ಯೋಧನನ್ನು ವಧಿಸಬೇಕೆಂದನಲ್ಲವೇ ಬಂಡಿ ಕೂಳನ್ನು ತಿನ್ನುವ ನಿನ್ನ ಬಂಡ ಭೀಮ. ಅದು ದುರಂಕಾರ, ಲೋಕೈಕ ವೀರ. ನನ್ನ ಮಿತ್ರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ನಪುಂಸಕ ಅರ್ಜುನ. ಅದು ದುರಂಕಾರ. ತಿಳಿದು ಅಭಿಮಾನ ಶೂನ್ಯತೆಯಿಂದ, ತಿಳಿದೋ ತಿಳಿಯದೇನು ನಿನ್ನಂತ ಕಪಟಿಯ ಸ್ನೇಹವನ್ನು ಬಯಸಿದ್ರಲ್ಲವೇ ಆ ಮತಿಗೆಟ್ಟ ಪಾಂಡವರು. ಅದು ಕೃಷ್ಣ ದುಸ್ಸಾವಾಸ. ಈ ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮದೇ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಹಗಲು ಹಗಲು ಕನಸು ಕಾಣುತ್ತಿರುವರಲ್ಲವೇ ಆ ನಿನ್ನ ಏರಿ ಪಾಂಡವರು. ಅದು ದುರಾಶಯ. ನಾವೇ ವೀರರು, ನಾವೇ ಪರಾಕ್ರಮಗಳೆಂದು ಎಮ್ಮೆಗೈಯುತ್ತ ಬಿಗುತ್ತಿರುವರಲ್ಲವೇ ಆ ನಿನ್ನ ಏಡಿ ಪಾಂಡವರು. ಅದು ದುರಾಭಿಮಾನ ಕೃಷ್ಣ. ನೀವು ಯಾರೇ ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರವು ಚಲಿಸದು, ಚಲಿಸಲಾರದು. ಬಂದ ದಾರಿಯ ಹಿಡಿಯುವುದು ಬಹಳ ಒಳ್ಳೆಯದು. ಅಣ್ಣ, ದುರಾಜದ ದುರಾತ್ಮರ ವಿರೋಧಿಯಾಗಿ ಗೆಲ್ವೆ, ದುರಾಜದ ದುರಾತ್ಮರ ವಿರೋಧಿಯಾಗಿ ಗೆಲ್ವೆ, ವಿರೋಧಿಯಾಗಿ ಗೆಲ್ವೆ. ಕಂಡ ಕಂಡ ಅಧಮರನ್ನ ತುಂಡು ತುಂಡು ಬೈರುವೆ, ತುಂಡು ತುಂಡು ಬೈರುವೆ, ತುಂಡು ತುಂಡು ಬೈರುವೆ. ಉದ್ದಂಡನೆನಿಸಿ ಮೆರೆಯುವೆ, ಉದ್ದಂಡನೆನಿಸಿ ಮೆರೆಯುವೆ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬೀರುಗಳ ಮಾತಿನಿಂದ ಶಾಂತವಾಗುವುದಿಲ್ಲ ಅಣ್ಣ, ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲದಿದ್ದರೆ ಜೋಕೆ. ಸಿಂಧುರಾಜ, ಅಣ್ಣ,
ಎನ್ನ ಭುಜ ಬಲಕ್ಕೆ ಸಾಟಿಯಾರೆ ಸಾರಿ ಹೋಯಿನ ವೈರಿಸಿರಗೊಳ ಸಾರಿ ಹೋಯಿನ ವೈರಿಸಿರಗೊಳ ಹರಯುತ್ತವೆರವನ ಪಡೆಯುವನ ಹರಯುತ್ತವೆರವನ ಪಡೆಯುವನ ಫಲ ಎನ್ನ ಭುಜ ಬಲಕ್ಕೆ ಸಾಟಿಯಾರೆ ಕೌರವೇಶ್ವರ ಆ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಡಲು ಖಂಡಿತವಾಗಿ ಒಪ್ಪಿಕೊಳ್ಳಬೇಡ. ಆ ಪಾಂಡವರನ್ನು ನಾನು ರಣರಂಗದಲ್ಲಿ ನೋಡಿಕೊಳ್ಳುತ್ತೇನೆ. ಭಲೆ ಭಲೆ ಸಿಂಹರಾಜ. ಕೃಷ್ಣ ಪಾಂಚಕೇನ ಭೀಮನ ಹೃದಯ ಸೀಳುವೆ ಭೀಮನ ಹೃದಯ ಸೀಳುವೆ ಅವನ ಹಸ್ತವ ಭಾರವ ಮಾಡುವೆ ಅವನ ಹಸ್ತವ ಭಾರವ ಮಾಡು ಪಂಚಕೇನ ತಂತ್ರ ಸಬಟನ ಸೋಟಧಾರಿ ಪಾಂಡವರಿಗೆ ತಿಳಿಸು, ಯುದ್ಧವೇ ಸಿದ್ಧವೆಂದು. ಎಲ್ಲದಿದ್ದರೆ ಆಚೆ. ಈ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಗೆಯು ತೀರಿದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟನ್ನವೂ ರುಷ್ಯೋದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನೇ ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ನೀನು ಅವರಂತೆಯೇ ಮಾತನಾಡುತ್ತಿರುವೆ ಕರ್ಣ. ಅರ್ಜುನನ ಮೇಲಿನ ವೈರುತ್ವ ದ್ವೇಷಕ್ಕೆ ಈ ಕುರುಸಮೂಹವನ್ನು ಬಲಿ ಕೊಡುವುದು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸಲ್ಲದೋ ನೀನೇ
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹೋರಾಡುವುದೇ ನಮ್ಮ ಧರ್ಮ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಗಳಿಗೆ ನಾವ್ಯಾರು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾರರು. ಫಲಾಂಗಾಧಿಪತಿ, ಕ್ಷತ್ರಿಗಳಿಗೆ ತಕ್ಕ ಉತ್ತರವನ್ನೇ ನೀಡಿರುವೆ. ಈ ನಿನ್ನ ಬಿರುನುಡಿಗಳಿಂದ ಆ ಯದುಪತಿಯ ಕಂಠವೇ ಕೃಷ್ಣ ಕೊಂದಾಡೆ ದೇವತೆ ಕೊಂದಾಡೆ ದೇವತೆಯ ಕುರುಕುಲ ದೇವಿಗೆಯ ಕೊಂದಾಡೆ ಮದನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಿ ಆಲೋಚಿಸು. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬರ ಸಲುವಾಗಿ ಈ ಕುರುಕುಲವನ್ನು ಧ್ವಂಸ ಮಾಡುವೆ ಏಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಪ್ರೀತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಾತ್ರವಾದ ವಿಷಯ. ಈ ಸಂಧಿಯ ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರಗಳು ಪುಲಂಕಿತರಾಗಿ ನಿನ್ನನ್ನು ಆಲಿಂಗಿಸಿರುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿಯೂ ಮುಂದೆ ಒದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು, ಸಂಧಿಯ ಭಿಕ್ಷೆ ನೀಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧ ಏನಿದೆ ಎನ್ನುವುದಿ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡಿತು. ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇನೋ? ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಆ ಧರ್ಮ ಬೀಡುಗಳಾದ ಆ ಪಾಂಡವರ ಕೈಯಲ್ಲಿ ಈ ವಿಪ್ಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಏನು ಯುದ್ಧ? ಕೃಷ್ಣ ಬಾವಾ, ಬಾವಾ,
ಬಾವ ಮುಂದೆ ಸಮರಲಿ ಸೋದರರೆಂದು ಜಲ ಸಂಗಮಲ್ಲ ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ ಕಾಮ ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಕೂಡದು. ಭಾರತ ಭೂಮೇಶ ಭಾರತ ಭೂಮೇಶ ಭಾರತ ಭೂಮೇಶ ಭಾರತ ಭೂಮೇಶ ಜೈಸಿ ದುರಾಜ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೇ ಭಾರತ ಭೂಮಿ. ದುರ್ಯೋಧನ ವೈರವನೆ ನೀಗಿ ಸೈರಣಯಂ ಕರೆ ಸಿಗಲೇ ದಿನ್ನನು ಜಾತರ ಕರೆ ಸಿಗಲೇ ನಿನ್ನನು ಜಾತರ ಧರೆಯದಿತ್ತು ಖ್ಯಾತಿ ಪಡೆ ಧರೆಯದಿತ್ತು ಖ್ಯಾತಿ ಪಡೆ ಶ್ರುತಿಯಾಗು ವೀರ ಭಾರತ ಭೂಮೇಶ ಭಾರತ ಭೂಮೇಶ ಜೈಸಿ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೇ ಭಾರತ ಭೂಮಿ. ದುರ್ಯೋಧನ ವೈರವನೆ ನೀಗಿ ಸೈರಣೆಯಂ ತಾಳೈ ವೈರವನೆ ನೀಗಿ ಸೈರಣೆಯಂ ತಾಳೈ ಬಾಳೈ ಬಲ್ಧರ್ಮ ನೆನುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನುತ ಪರೆ ನೀದರೆಯ ಬಾಳೈ ಬಲಧರ್ಮ ನೆನುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನುತ ಪರೆ ನೀದರೆಯ ಭಾರತ ಭೂಮೇಶ ಭಾರತ ಭೂಮೇಶ ಜೈಸಿ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೇ ಭಾರತ ಭೂಮಿ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ ಅನಂತ. ಹಿಂದೆ ರಾಜಶ್ರೀ ಯಾಗದಲ್ಲಿ ಪಾಂಡ್ಯವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟದೂತ ಕೆಳೆತಂದನ್ನು ಮರೆತೆಯ? ಇವೆಲ್ಲವನ್ನು ಮರೆತು ಅನ್ಯಾಯದಲ್ಲಿ ನಿರತನಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಲಭಿಸಲಾರದು. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಿರಿದ ಕೆಚ್ಚದ ವೀರ ಈ ಕೌರವೇಶ್ವರನ ನೋಡಿ ತುಂಬಿದ ಸಭೆಯಲ್ಲಿ ಗೆಳತಿ ಕೇಕೆ ಹಾಕಿ ತಲೆತಪ್ಪೋದು ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ಅಂದೇ ಛಲವನ್ನ ಸ್ವಯಂ ಭೂತ ಪ್ರೇತಗಳಿಗೆ ಒಡೆಯನಾದ ಆ ಭೂತರಾಜೇಶ್ವರರೇ ಕಲಿವಂಶದಿಂದ ನಿರ್ಮಿತವಾಗಿರುವ ಈ ಕುರು ಸಾಮ್ರಾಜ್ಯವು ಈ ಕುರುವೀರರ ರಕ್ತದ ಮಡಿಲಲ್ಲಿ ಪಚ್ಚುವಾದರೂ ಸರಿಯೇ. ಕೃಷ್ಣ ಬಾವ ಛಲವನ್ನು ಬಿಡೆ, ನೆಲವನ್ನು ಕೊಂಡೆ. ಹಠ ಮಾಡಿ ಗೆಲ್ಲಲಿ ಅವರ
ಬೆಳಕಿನ ಗಂಟೆ ಘೋಷದಲ್ಲಿ ಕೃಷ್ಣ ಬಾವಾ ಛಲ ಛಲ ತೊಟ್ಟು ಮಾಡುವೆ ಯುದ್ಧವ ಕಡಾಕಡಿ. ಸತ್ತರೆ ಸ್ವರ್ಗ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಇದು ನೀನು ಬಂದ ದಾರಿ ನಡೆಯುವುದು ಬಹಳ ಒಳ್ಳೆಯದು. ಇಲ್ಲದಿದ್ದರೆ ನನ್ನ ತಮ್ಮಂದಿರ ಕಣ್ಣಂಡಿಗೆ ಗುರಿಯಾಗುವೆ, ಎಚ್ಚರ. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಆ ಪಾಂಡವರಿಗೆ ಕೊಡು. 5 ಗ್ರಾಮಗಳು? 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಕಿದ್ದ 50 ಗ್ರಾಮಗಳಿರುವವು. ಅಲ್ಲಿಗೆ ಆ ಪಾಂಡವರನ್ನು ಕಳುಹಿಸು, ಒಬ್ಬೊಬ್ಬರಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಹೋಗಲಿ. ಭೀಮಸೇನಿಗೆ 1 ಗ್ರಾಮನ್ನಾದರೂ ಕೊಡು. ಬೇಡ. ಆ ಭೀಮನಿಗೆ 1 ಗ್ರಾಮವನ್ನು ಕೊಡುವುದೇ ಆಗಿದ್ದರೆ ಇಡೀ ಕುರುಕುಲವೇ ಈ ಕೃಷ್ಣನು ಮನಸ್ಸಿನಲ್ಲಿ ಯುದ್ಧವನ್ನು ಯೋಚಿಸದೆ ಇವನ ಮಾಯಾ ಸ್ವರೂಪವನ್ನು ನಾನು ಬಲ್ಲೆನು. ಕೃಷ್ಣ, ಬಾವಾ ಆ ಭೀಮನಿಗೆ 1 ಗ್ರಾಮವಲ್ಲ, 1 ಗೋಪಾತ್ರದಲ್ಲಿ 1 ಸೂಜಿಯ ಮರವನ್ನು ಕೊಡಲಾಗದು. ಅಣ್ಣ, ನಿಜ ನಿಜ ಸಹೋದರ, ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ದೇಶ? ನಡೆದು ಬರೋಣ. ಜಾಗೃತಿಯಿಂದ ಕುರುವೃದ್ಧರೇ, ಈ ದುರ್ಬದನನ್ನು ದಮನ ಮಾಡಲಾಗಲಾರದೆ ಹೋದರೆ ಈ ನಿಮ್ಮ ವಿಗಯಿತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅಧರ್ಮಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ 3ರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ನನ್ನ ಹೃದಯದಲ್ಲೊಂದು ಜ್ವಾಲೆಯೇ ಆದರೆ ಮಾಡಲಿ, ನಾನು ಅಂದನು ಪರಾಧೀನನು. ಇದರ ಹೋರು ಗಾಂಧಾರಿಯನ್ನು ಕರೆದುಕೊಳ್ಳುವ ಕೊನೆದಾರಿ ಅವನು ಸಾರಿ ಗಾಂಧಾರಿ ಹೋದನು.
ರಾಜ್ಯಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನನ್ನು ಸಂಧಿಗೆ ಒಡಂಬಡುವಂತೆ ಮಾಡುವ ಕಾರ್ಯವೂ ನಿನ್ನದಾಗಿರುವುದು. ಹೆತ್ತ ತಾಯಿಯ ಮಾತನ್ನಾದರೂ ಒಮ್ಮೆ ಕೇಳುವನೇನೋ ಪ್ರಯತ್ನಿಸಿ ನೋಡುಗ ಅಂದಾರಿ. ವಿದುರ ವಿದುರ, ಹೋಗುವ ಆ ಹತಭಾಗ್ಯನನ್ನು ಮತ್ತೊಮ್ಮೆ ಇಲ್ಲಿಗೆ ಕರೆದುಕೊಂಡು ಬಾ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು. ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನಿತನೂ ದುರಾಚಾರಿಯೂ ಆದ ದುರ್ಯೋಧನನ ಕೈಯಲ್ಲಿ ಈ ರಾಜ್ಯದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರು ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಡೆದರೆ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ಆದಿಯು ನಿರೂಪಾದವಾಗುವುದು. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಅಮ್ಮ. ಸುಯೋಧನ, ನಾನು ನಿನ್ನ ತಾಯಿ. ಏಕೆ ಈ ತಾಯಿಯ ಮಾತುಗಳನ್ನು ಕೇಳುವ ಇಚ್ಛೆ ಇಲ್ಲವೇ ಕಂದ? ಕುಮಾರ,
ಅಗಣ್ಯರದೋ ಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿದೆನು. ನಿನ್ನ ಶ್ರೇಯಸ್ಸೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕಂದ ಸುಯೋಧನ, ಅಮ್ಮ, ಬಾಲ್ಯದಲ್ಲಿ ನಿನ್ನ ಕಣ್ಗಳಿಂದ ತೊಟ್ಟು ಕಂಪನಿ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸುತ್ತಿದ್ದೆ. ಈ ತಾಯಿಯ ಮಾತುಗಳನ್ನು ನಿರಾಕರಿಸಬೇಡ ಕಂದ. ನಿನ್ನ ಸುಖ ಸಂಪದಗಳನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ಕಣ್ಗಳಿಂದ ರಕ್ತದ ಹನಿಯೂ ಸುರಿಯದಿರಲಿ. ತಾಯಿಯ ಪ್ರೇಮವು ಬತ್ತುವುದು, ನಕ್ಷತ್ರಗಳ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವ ಹೃದಯದ ಕೌಸ್ತುಭ ರತ್ನ. ಪಾನಮತ್ತನಾದ ಪಾಷಾಂಡನಂತೆ ಅದನ್ನು ಭೂಮಿಯಲ್ಲಿ ಕೆಡವುಬೇಡ. ತಾಯಿಯಂತಹ ಬಂಧುವು, ಸ್ನೇಹಿತೆಯು, ಹಿತೈಷಿಯು ಈ ಚತುರ್ದಶ ಭುವನಗಳಲ್ಲಿ ಎಲ್ಲ ಹುಡುಕಿದರೂ ನಿನಗೆ ಸಿಗುವುದಿಲ್ಲ. ನನ್ನ ಮಾತುಗಳನ್ನು ಕೇಳು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಡು ಕುಮಾರ. ನಿನ್ನ ಮಗನಾಗಿ ಹುಟ್ಟಿ ಕ್ಷತ್ರಿಯ ಧರ್ಮವನ್ನು ತಿಳಿಸಲೇ ಇಲ್ಲ ಅಮ್ಮ. ಇಡೀ ಜಗತ್ತೆಲ್ಲ ಪ್ರತಿಭಟಿಸಿದರು. ಈ ದುರ್ಯೋಧನನೆಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಕೇಳುವುದಾದರೆ ಅದು ಸಿಗುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರ ಬಂಧನದಲ್ಲಿ, ವೀರರಥಿಗರ ಗಂಡಘೋಷದಲ್ಲಿ. ಹೋಗು ಹೋಗು, ಆ ಪಾಂಡವರಿಗೆ ಹೇಳು ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡಿಕೊಳ್ಳಿ ಎಂದು. ನನಗಿನ್ನು ಸಮಯವಿಲ್ಲ. ಎಚ್ಚರಿಕೆ ಕೃಷ್ಣ, ಎಚ್ಚರಿಕೆ. ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮಾಸರಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿರುವುದು? ಹಸಿದ ಬೇಟನಾಯಂತ ಮೃತ್ಯುವು ಮಾನವನಿಗೆ ಬೆನ್ನಟ್ಟಿ ಬರುತ್ತಿರುವಾಗ ಧರ್ಮಾಚರಣೆಗೆ ಸಮಯವೆಲ್ಲಿರುವುದು? ಹೋಗು ಆತಭಾಗ್ಯ ಕುಮಾರ, ಹೋಗು. ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಇಲ್ಲ ಇಲ್ಲ, ನೀನು ನಾಶ ಹೊಂದುವೆ. ಸಂಗಡ ಕುರುಕುಲವು ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನೆನ್ಗತಿಗಳಾಗಿ ನಿರಾಮವಾಗಿ ಕಣ್ಣೀರು ಸುರಿಸುತ್ತಾ ಈ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣಾಮಯ ಕಥೆಯನ್ನು ಬರೆದಿರುವೆ ದೇವ. ಒಬ್ಬ ದುರ್ಯೋಧನನಿಗೆ ಹೆದರಿ ನಾನು ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರೋಧ. ದುರ್ಯೋಧನನ ಅಟ್ಟಹಾಸವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ ಕೃಷ್ಣ, ಸಜ್ಜನೆಂದು ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಇನ್ನೊಂದರೆಗಳಿಗೆಯೂ ನಿಲ್ಲಬೇಡ ದೇವ. ಇಲ್ಲಿಂದ ಹೊರಟು ಹೋಗು ಪರಮಾತ್ಮ, ಹೊರಟು ಹೋಗು. ಏನು, ಒಬ್ಬ ದುರ್ಯೋಧನನಿಗೆ ಹೆದರಿ ನಾನು ನಿನ್ನಿಂದ ಪಲಾಯನ ಮಾಡದೆ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದಬಡಿದ ಈ ಕೃಷ್ಣನು ದರ್ಪಾಂಗನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಾಯಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದು ಅಲ್ಪ ಅವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭಿಸುವುದು. ಆಕಾಶದ ಗ್ರಹಾತಾರಕ ಸಮೂಹವು ಮಕ್ಕಳ ಕಿರುಕಲ್ಲಿನಂತೆ ಕುಣಿಯಲು ತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗದಾಪ್ರಾಳರಾಗಿ ಮಣ್ಣಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತಿಯಾಗಲೇ? ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ದಾನ ವಿಜಯದ ಪತಿಗೆ ಪರಪಕ್ಷದ ಪರಾಜಯವೇ, ಜಗತ್ರಕ್ಷಕನಿಗೆ ಶತ್ರುಗಳ ಭಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ದೇವ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರನಿಂದ. ದೇವ, ನೀನು ಭಕ್ತಪರಾಧೀನನಲ್ಲವೇ? ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವುದು ನಿನ್ನ ಕರ್ತವ್ಯವಲ್ಲವೇ? ಅದಕ್ಕಾಗಿ ಇದೋ ನಿನ್ನ ಚರಣಗಳನ್ನಾದರೂ ಹಿಡಿದು ಬೇಡಿಕೊಳ್ಳುವುದು. ಹೇಳ್ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಳಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಿಲ್ಲ ವಂಚಕ! ಶಾಸನ
ಬಂಧಿಸು ಕೃಷ್ಣನನ್ನ. ಯಾರನ್ನು ಬಂಧಿಸಿರೋ ಮಂದಮತಿಗಳ? ನಿನ್ನನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಈಶನಿಗೆಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಪ್ರತಿಬಂಧಿಸಲು ಪ್ರಯತ್ನಿಸುವಿರ. ವ್ಯರ್ಥ, ಅದು ನಿಮ್ಮಿಂದ ಆಗದು. ಈ ನಿನ್ನ ಬೆದರಿಕೆ ಮಾತುಗಳಿಂದ ಏನೋ ಪ್ರಯೋಜನವಿಲ್ಲ. ಸಹೋದರ ದುಶ್ಯಾಸನ, ಬಂಧಿಸು ಮೊದಲು ಕೃಷ್ಣನನ್ನು. ಅಯ್ಯೋ, ಬೇಡ ಕುಮಾರ, ಬೇಡ. ಅದೇ ಜಂತು ಹೊಗಳುವೆ, ಅದೇ ಮಾತ ಹೊಗಳುವೆ. ಅದೇ ಜಂತು ಹೊಗಳುವೆ, ಅದೇ ಮಾತ ಹೊಗಳುವೆ. ಕುಲವೇನ ಕುಲವ ಮರೆಯದೆ, ದುರದೊಳು ಹಣಿಯದೆ ಬಿಡುವನೇ. ಕದನದಲ್ಲಿ ಕೃಷ್ಣ ಸಾರು ನಾ ಸೈತೆ. ಕೃಷ್ಣ ಸಾರು ನಾ ಸೈತೆ. ಪರಮ ಪುರುಷನೆಂಬ ಬಿರುದದ ಪದವಿಯ ಹರಿಮೆಯ ಕೆಡಕದೆ. ಪರಮ ಪುರುಷನೆಂಬ ಬಿರುದದ ಪದವಿಯ ಹರಿಮೆಯ ಕೆಡಕದೆ. ನನ್ನನ್ನು ಬಂಧಿಸಿ ಕೃಷ್ಣನನ್ನ. ನಿಲ್ಲು ದುರ್ಯೋಧನ. ಅಲ್ಲಿಯೋ ಕೃಷ್ಣ, ಎಲ್ಲಿಯೋ ಕೃಷ್ಣ.